Greetings of the day to everyone. Welcome back to the channel Learn English with Shiva. Learn English with Shiva ಅನ್ನೋ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ನಾವೇನು ಮಾಡ್ತಿದ್ದೀವಪ್ಪ ಅಂತಂದರೆ ಇವಾಗ ಕಳೆದ ಅವಧಿಯಲ್ಲಿ ಒಂದು 2 ಪ್ಯಾರಾಗ್ರಾಫ್ ಮುಗಿಸಿದ್ವಿ. ಇವಾಗ ರಿಮೈನಿಂಗನ್ನು ಓದೋಣ. ಲಾಸ್ಟ್ ಏನಾಗಿದೆಪ್ಪ ಅಂತಂದರೆ ಅದು ಫ್ಲ್ಯಾಗನಲ್ಲಿ ಗೋಟ್ ಸ್ಕಿನ್ ಕಂಟೈನರಲ್ಲಿ ಏನು ಮಾಡಿದ್ರಪ್ಪ ಅಂತಂದರೆ ಯುಲೈಸಿಸ್ ಆ ಒಂದು ವೈನನ್ನು ತೊಗೊಂಡು ಅಲ್ಲೇ ರಿಮೋಟ್ ಪ್ಲೇಸ್ ಇರುವಂಥ ಅಂದರೆ ಆ ಒಂದು ಸ್ಥಳದಲ್ಲಿ ಅದಕ್ಕೆ ಕೇವದಲ್ಲಿ ಒಂದಿರೋ ಸ್ಥಳದಲ್ಲಿ ಹೋಗಿದ್ದರು. ಓಕೆ, ಮುಂದೇನಾಗುತ್ತೆ ಅನ್ನೋದನ್ನು ಇವಾಗ ನೋಡೋಣ. ಓಕೆ, ಹಿಯರ್ ದೇ ಪ್ಲೀಸ್ಡ್ themselves a whole day with beholding the giant's kitchen where the flesh of sheep and goats lay stripped. His dairy where goat milk stood ranged in troughs and pails, his pens where he kept his live animals. ನೋಡ್ರಿ ಏನಪ್ಪ ಅಂತಂದ್ರೆ ಅವರು ಇಡೀ ದಿನ ಏನು ಮಾಡಿದ್ರಪ್ಪ, ತಮ್ಮನ್ನು ಖುಷಿ ಪಡಿಸ್ಕೊಂಡ್ರು. ಪ್ಲೀಸ್ಡ್ ಅಂದರೆ ಏನು ರೀ, ತಮ್ಮನ್ನು ಅವರು ಖುಷಿ ಪಡಿಸ್ಕೊಂಡ್ರು. ಎಲ್ಲಿ ಖುಷಿ ಪಡಿಸ್ಕೊಂಡ್ರಪ್ಪ ಅಂತಂದ್ರೆ ಏನು ಮಾಡ್ಕೊತ ಖುಷಿ ಪಡಿಸ್ಕೊಂಡ್ರಪ್ಪ ಅಂತಂದ್ರೆ ಬೈ ಬಿಹೋಲ್ಡ್ ಅಂದ್ರೆ ಏನು ರೀ, ಲುಕ್ ಅಂತ. ಬಿಹೋಲ್ಡ್ ಅಂದ್ರೆ ಲುಕ್ ಅಂತೇಳಿ ನೋಡ್ತಾ, ಏನನ್ನು ನೋಡ್ತಾ, ಜಾಯಿಂಟ್ಸ್ ಕಿಚನ್, ಆ ಕಿವನಾಗಿರುವಂಥ ದೊಡ್ಡ ಕಿಚನನ್ನು ನೋಡ್ತಾ, ಆ ಕಿಚನ್ದಾಗ ಏನಾಗಿತ್ತಪ್ಪ ಅಂತಂದ್ರೆ ದ ಫ್ಲೆಶ್ ಆಫ್ ಶೀಪ್ ಅಂದ್ರೆ ಆ ಕುರಿಗಳ ಮಾಂಸ ಏನಾಗಿತ್ತಪ್ಪ, ಕುರಿ ಮತ್ತು ಈ ಆಡುಗಳ ಮಾಂಸ ಏನಾಗಿತ್ತಪ್ಪ ಅಂತಂದ್ರೆ ಬಿದ್ದಿತ್ತು. ಸ್ಟ್ರಿವರ್ಡ್, ಆ ಕಡೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಸ್ಟ್ರಿವ್ಡ್ ಅಂದ್ರೆ ಏನ್ರಿ, ಸ್ಕ್ಯಾಟರ್ಡ್ ಅಂತೇಳಿ. ಹಿಸ್ ಡೈರಿ ವೇರ್ ಗೋಟ್ ಮಿಲ್ಕ್ ಸ್ಟುಡ್ ರೇಂಜ್ ಇನ್ ಅ ಟ್ರಾಪ್ಸ್ ಆ್ಯಂಡ್ ಪೈಲ್ಸ್. ನೋಡ್ರಿ ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಮತ್ತು ಈ ಗೋಟ್ ಮಿಲ್ಕ್, ಈ ಒಂದು ಆಡುಗಳ ಹಾಲು ಏನಾಗಿತ್ತಪ್ಪ ಅಂತಂದ್ರೆ ಸ್ಟುಡ್ ರೇಂಜ್ ಅಲ್ಲಿ ಇಡ್ಲಾಗಿತ್ತು. ಎಲ್ಲಪ್ಪ ಅಂತಂದ್ರೆ ಟ್ರಫ್ಸ್ ಆ್ಯಂಡ್ ಪೈಲ್ಸ್. ಟ್ರಫ್ ಅಂತಂದ್ರೆ ಏನ್ರಿ, ಅ ಲಾಂಗ್ ನ್ಯಾರೋ ಓಪನ್ ಕಂಟೈನರ್ ಫಾರ್ ಎನಿಮಲ್. ನಿಮ್ಗೆ ಗೊತ್ತು, ನಾವು ಈ ಒಂದು ದನದ ಕೊಟ್ಟಿಗೆಯೊಳಗೆ ಅಲ್ಲಿ ಏನೋ ದನಗೋ ಇದು ಹಾಕೋಕ್ಕೆ ಒಂದು ಪ್ಲೇಸ್ ಮಾಡಿರ್ತೀವಲ್ಲ ಸಣ್ಣಗೆ ಉದ್ದಂಥದ್ದು, ಅದಕ್ಕೆ ನಾವು ಟ್ರಫ್ ಅಂತ ಕರಿತೀವಿ. ಮತ್ತು ಪೇಲ್ಸ್ ಅಂತಂದ್ರೆ ಏನ್ರಿ, ಬಕೆಟ್ಸ್ ಇದಾವಲ್ಲ, ಆ ಬಕೆಟ್ ಮತ್ತು ಅಲ್ಲೊಂದು ಆ ಪ್ಲೇಸಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಹಾಲು ಇತ್ತು. ಹಿಸ್ ಪೆನ್ಸ್ ವೇರ್ ಹಿ ಕೆಪ್ಟ್ ಹಿಸ್ ಲೈವ್ ಆ್ಯನಿಮಲ್ಸ್. ಪೆನ್ಸ್ ಅಂದರೆ ಏನ್ರಿ, ಸೆಲ್. ಓಕೆ, ನಾವೇನು ಹೇಳ್ಬೋದಪ್ಪ, ಸೆಲ್ಲಪ್ಪ ಅಂತಂದರೆ ದನ ಕಟ್ಟುವಂಥ ಒಂದು ಜಾಗ. ಅಲ್ಲಿ ಏನಾಗಿತ್ತು, ಏನು ಮಾಡಿದಪ್ಪ ಅಂತ ಅವನ್ನ ಜೀವಂತ ಇರುವಂಥ ಒಂದಿಷ್ಟು ಗೋಟ್ಗಳನ್ನು ಅಲ್ಲೇ ಬಿಟ್ಟು ಹೋಗಿದ್ದ. ಬಟ್ ದೋಸ್ he had driven forth to pasture with him when he went out in the morning. ಆ್ಯಕ್ಚುಲಿ ಇಲ್ಲಿ ಯಾವ ಒಂದು ಕುರಿ ಮತ್ತು ಆಡುಗಳನ್ನ ಕಟ್ಟಿದಪ್ಪ ಅಂತಂದ್ರೆ ಮುಂಜಾನೆ those he had driven forth to pasture with him when he went out in the morning. ಮುಂಜಾನೆ ಏನು ಹೋಗಿದ್ದಲ್ಲ ಅವಾಗ ಅವುಗಳನ್ನ ಮೇಯ್ಸ್ಕೊಂಡು ಬಂದಿದ್ದ. ಅಂಥ ಒಂದು ಪಾಶ್ಚರ್ ಅಂದ್ರೆ ಏನು ರೀ, ಗ್ರೇಸಿಂಗ್ ಅಂದ್ರೆ ಹುಲ್ ತಿನ್ನಿಸೋದು, ಅಂದ್ರೆ ಮೇಯ್ಸ್ಕೊಂಡು ಬರಕ್ಕೆ ಹೋಗಿದ್ದು. ಅವು ಹೋಗಿ ಮುಂಜಾನೆ ಮೇಯ್ಸ್ಕೊಂಡು ಬಂದಿದ್ದಲ್ಲ, ಅಂದರೆ ಮಾರ್ನಿಂಗ್ ಮೇಯ್ಸ್ಕೊಂಡು ಬಂದಿದ್ದನ್ನು ಅಲ್ಲೇ ಕಟ್ಟಿದ್ದ. ಉಳಿದಿದ್ದು ಈಗೇನು ಮಾಡಿದ, ಕರ್ಕೊಂಡು ಹೋಗಿದ್ದ. ವೈಲ್ ದೇ ವರ್ ಫೀಸ್ಟಿಂಗ್ their eyes with the sight of these curiosities, their ears were suddenly deafened with a noise like the falling of a house. ಏನಾತ್ರಿ, ಅವರೆಲ್ಲ ಇದನ್ನು ನೋಡ್ಕೊಂತ ಖುಷಿ ಪಡ್ತಾ ಇದ್ರಲ್ಲ. ನೋಡ್ರಿ, ಫೀಸ್ಟಿಂಗ್ ಅಂದ್ರೆ ಒಂಥರ ಏನು, ಭೋಜನ, ವೃಕ್ಷ ಭೋಜನ ಅಂತ ಹೇಳ್ತಾರಲ್ಲ. ಅದು ನೋಡುತ್ತಾ ಖುಷಿ ಪಡ್ತಿರುವಾಗ ಏನಾಯ್ತಪ್ಪ ಅಂತಂದ್ರೆ ಒಮ್ಮೆ ಧಣ್ಣನಂಗೆ ಅವ್ರಿಗೆ ಸೌಂಡ್ ಬಂತು. ಡೆಫಂಡ್, ಅವ್ರ ಕಿವಿ ಗಡ್ಚಿ ಬಿದ್ದಂಗೆ ಆಯ್ತು. ಅಂಥ ಸೌಂಡ್, ಎಂಥ ಸೌಂಡಪ್ಪ ಅಂತಾರೆ, ಮಣಿನ ಬಿತ್ತೇನಪ್ಪ ಅನ್ನೋಂಗೆ, ನಾಯ್ಸ್ ಲೈಕ್ ಫಾಲಿಂಗ್ ಆಫ್ ಅ ಹೌಸ್, ಏನು ಮಣಿನ ಬಿತ್ತು ಅನ್ನೋ ಒಂದು ಸೌಂಡು ಹಂಗೆ ಅವ್ರಿಗೆ ಬಂತು. ಇಟ್ ವಾಸ್ ದ ಓನರ್ ದ ಕೇವ್ ಹೂ ಹ್ಯಾಡ್ ಬೀನ್ ಅಬ್ರಾಡ್ ಆಲ್ ಡೇ ಫೀಡಿಂಗ್ ಹಿಸ್ ಫ್ಲಾಕ್. ಅವ ತನ್ನ ಕುರಿಗಳನ್ನು ಮೇಸಕತ್ತೇನು ಮುಂಜಾನೆ ಹೋಗಿದ್ದಲ್ಲ, ಅವ ಈಗ ರಿಟರ್ನ್ ಆದ. ಯಾರು, ದ ಓನರ್ ಆಫ್ ದಿ ಕೇವ್, ಆ ಗುಹೆಯ ಮಾಲಕ. ಯಾರಪ್ಪ ಅಂತಂದ್ರೆ ನಮ್ಮ ವಿಲನ್, ನಮ್ಮ ಆ್ಯಂಟಗನಿಸ್ಟ್. ಯಾರು, ಸೈಕ್ಲಾಪ್. ಓಕೆ, ನೆಕ್ಸ್ಟ್ ಏನಾಯ್ತು, ಆ್ಯಸ್ ಹಿಸ್ ಕಸ್ಟಮ್ ವಾಸ್ ಇನ್ ದ ಮೌಂಟೇನ್ಸ್ ಆ್ಯಂಡ್ ನೌ ಡ್ರೋ ದೆಮ್ ಹೋಮ್ ಇನ್ ದ ಈವ್ನಿಂಗ್ ಫ್ರಮ್ ಪಾಶ್ಚರ್ ಅಂದ್ರೆ ಗ್ರೇಸಿಂಗ್. ಅವ್ನ ಕಸ್ಟಮ್ ಏನಾಗಿದ್ದಪ್ಪ ಅಂತಂದ್ರೆ ದಿನ ಅವ್ನು ಕರ್ಕೊಂಡು ಹೋಗೋದು, ಮೇಯಿಸೋದು, ತೊಗೊಂಬರೋದು, ಹೋಗೋದು, ಮೇಯಿಸೋದು, ತೊಗೊಂಬರೋದು. ಇದೇ ಒಂದು ಕಸ್ಟಮ್ ಆಗಿತ್ತು ಒಂದು. ಹಿ ಥ್ರೀವ್ ಡೌನ್ ಅ ಹೀಪ್ ಆಫ್ ಫೈರ್ವುಡ್. ಏನು ಮಾಡಿದ, ಹೀಪ್ ಆಫ್ ಫೈರ್ವುಡನ್ನು ಥ್ರೀವ್ ಡೌನ್, ಒಗದ. ಅವಾಗ ಬರೋತ್ನಾಗ ಏನು ಮಾಡಿದ, ಕಟ್ಗೆ ತೊಗೊಂಬಂದು ಏನು ಮಾಡಿದಪ್ಪ ಅಂತಂದ್ರೆ ಅವನ್ನ ತಂದ ಒಗದ. ಓಕೆ, ಒಗದು ಏನು ಮಾಡಪ್ಪ ಅಂತಾರೆ, ವಿಚ್ ಹಿ ಹ್ಯಾಡ್ ಬೀನ್ ಗ್ಯಾದರ್ಡ್ ಅಗೇನ್ ಸಪ್ಪರ್ ಟೈಮ್ ಅಂದ್ರೆ ಏನು ರೀ, ರಾತ್ರಿ ಊಟಕ್ಕೆ
ರಾತ್ರಿ ಊಟ ಮಾಡ್ಕೊಳ್ಳೋ ಸಂಬಂಧ ಏನು ಮಾಡಿದಪ್ಪ ಅಂದ್ರೆ ಫೈರ್ ವುಡನ್ನು ತಂದಿದ್ದ. ಬಿಫೋರ್ ದ ಮೌತ್ ಆಫ್ ದ ಕೇವ್, ಅಂದರೆ ಅಲ್ಲೇ ಆ ಕೇವಿನ ಬಾಗಿಲಲ್ಲಿತ್ತಲ್ಲ, ಅಂದರೆ ಎಂಟ್ರೆನ್ಸಲ್ಲಿತ್ತಲ್ಲ, ಅಲ್ಲಿ ತಂದ ಒಗದ ಮೌತ್ ಆಫ್ ದ ಕೇವ್. ವಿಚ್ ಅಕೇಶನ್ ದ ಕ್ರ್ಯಾಶ್ ದೇ ಹರ್ಡ್. ಆ ಸೌಂಡ್ ಏನು ಅಕ್ಯಾಷನ್ ಅಂದರೆ ಕಾಸ್, ಅವೇನು ತಂದು ಒಗದಲ್ಲ ಅದ ಸೌಂಡು ಇವ್ರಿಗೆ ಏನಾಗಿತ್ತಪ್ಪ ಅಂದ್ರೆ ಅಂಥ ದೊಡ್ಡ ಸೌಂಡ್ ಆಗಿತ್ತು. ಓಕೆ, ದ ಗ್ರೇಷಿಯನ್ಸ್ ಹಿಡ್ ದೆಮ್ಸೆಲ್ವ್ಸ್ ಇನ್ ದ ರಿಮೋಟ್ ಪಾರ್ಟ್ ಆಫ್ ದ ಕೇವ್. ಯಾವಾಗ ಸೌಂಡ್ ಬತ್ತಲ್ಲ ಈ ಗ್ರೇಷಿಯನ್ಸ್, ಗ್ರೀಸ್ ದೇಶವ್ರು ಏನಿದ್ರಲ್ಲ ಇವರು ಯುಲಾಸಿಸ್ ಅವ್ರು ಏನು ಮಾಡಿದ್ರಪ್ಪ ಅಂತಂದ್ರೆ ಅಲ್ಲೇ ಎಲ್ಲೋ ಒಂದು ಕಡೆ ಬಚ್ಚಿಟ್ಕೊಂಡ್ರು. ಅಟ್ ಸೈಟ್ ಆಫ್ ದ ಅನ್ಕೌತ್ ಮಾನ್ಸ್ಟರ್. ಅನ್ಕೌತ್ ಅಂದ್ರೆ ಏನ್ರಿ, ಅಗ್ಲಿ ಕೆಟ್ಟ ಕುರುಪಿ ಇರುವಂತಹ ಮಾನ್ಸ್ಟರ್, ಏನು ದೈತ್ಯಾಕಾರದ ಮನುಷ್ಯ ಅದನ್ನೆಲ್ಲ ಅವನ ಕಣ್ಣಿಗೆ ಬೀಳ್ಬಾರ್ದು ಅಂತೇಳಿ ಅವರು ಮುಚ್ಚಿಟ್ಕೊಂಡ್ರು. ಇಟ್ ವಾಸ್ ಪಾಲಿಫೆಮಸ್. ಪಾಲಿಫೆಮಸ್ ಅಂದ್ರೆ ಇದು ನೇಮು. ಯಾರ ನೇಮಪ್ಪ ಅಂತಂತಂದ್ರೆ ಈ ಸೈಕ್ಲಾಪ್ ಅಂತ ಏನು ಕರೆಯತ್ತೀವಲ್ಲ, ಈ ಒನ್ ಆಫ್ ದಿ ಸೈಕ್ಲಾಪ್ಸ್ ನೇಮ್ ಏನಪ್ಪ ಅಂತಂದ್ರೆ ಇಲ್ಲಿ ಪಾಲಿಫೆಮಸ್. ಈ ನಮ್ಮ ಯುಲಾಸಿಸಿಗೆ ಅಡ್ಡ ಬಂದಿರುವಂಥವ ಯಾರಪ್ಪ ಅಂತಂದ್ರೆ ಪಾಲಿಫೆಮಸ್. ದ ಲಾರ್ಜೆಸ್ಟ್ ಆ್ಯಂಡ್ ಸ್ಯಾವೇಜೆಸ್ಟ್ ಆಫ್ ದಿ ಸೈಕ್ಲಾಪ್ಸ್. ಇವ ಹೆಂಗಪ್ಪ ಅಂತಂದ್ರೆ ಸೈಕ್ಲಾಪ್ಸ್ ಒಳಗೆ ಅತ್ಯಂತ ದೈತ್ಯಾಕಾರದ ಮನುಷ್ಯ ಮತ್ತು ಅತ್ಯಂತ ಅನ್ಸಿವಿಲೈಸ್ಡ್ ಕ್ರೂರಿ ಇವ. ಹೂ ಬೋಸ್ಟೆಡ್ ಹಿಮ್ಸೆಲ್ಫ್ ಟು ಬಿ ದ ಸನ್ ಆಫ್ ನೆಪ್ಚೂನ್. ಆಲ್ವೇಸ್ ಏನು ಹೇಳ್ತಿದ್ದಪ್ಪ ಅಂತಂದ್ರೆ ನಾನು ಯಾರಪ್ಪ ಅಂತಂದ್ರೆ ನೆಪ್ಚೂನನ ಮಗ ಅದೀನಿ. ನೆಪ್ಚೂನ್ ಅಂತಂದ್ರೆ ಏನು ರೀ, ನೀವು ಹಿಂದೆ ಗ್ಲಾಸರಿ ಕೊಟ್ಟಾರ. ನೆಪ್ಚೂನ್ ಅನ್ನೋದು ಇಟ್ಸ್ ಅ ನೇಮ್ ಆಫ್ ಅ ಗಾಡ್. ಯಾವ ಗಾಡಪ್ಪ ಅಂತಂದ್ರೆ ಗ್ರೇಷಿಯನ್ ಗಾಡ್. ಗ್ರೇಷಿಯನ್ಸ್ ಅಂದರೆ ಗ್ರೀಕ್ ದೇಶದ ಸಮುದ್ರದ ದೇವರದ್ದು ಏನು ಕರೀತಾರೆ ಅವರು, ನೆಪ್ಚೂನ್ ಅಂತ ಕರೀತಾರೋ. ಆ ನೆಪ್ಚೂನನ ಮಗ ಅದೀನಿ ನಾನು, ಪಾಲಿಫೆಮಸ್ ಅಂತ ಹೇಳಿ ಅವ ಹೇಳ್ತಿದ್ದ. ಹಿ ಲುಕ್ಡ್ ಮೋರ್ ಲೈಕ್ ಅ ಮೌಂಟೇನ್ ಕ್ರ್ಯಾಗ್ than a man to his brutal body. He had a brutish mind answerable. ನೋಡ್ರಿ ಅವ ಹೆಂಗೆ ಕಾಣ್ತಿದ್ದಪ್ಪ ಅಂತಂದ್ರೆ ನಿಮ್ಗೆ ಗೊತ್ತೈತಿ, ಅವನ ಮನೆ ಇರೋದು, ಆ ಕೇವ್ ಇರೋದು ಎಲ್ಲಿತ್ತಪ್ಪ ಅಂತಂದ್ರೆ ತುತ್ತ ತುದಿಯೊಳಗೆ. ಎದರ ತುತ್ತ ತುದಿಯೊಳಗೆ, ಮೌಂಟೇನ್ನ ತುತ್ತ ತುದಿಯೊಳಗೆ ಇತ್ತು. ಇವ ಹೆಂಗೆ ಕಾಣ್ತಿದ್ದಪ್ಪ ಅಂತಂದ್ರೆ ಅವನು ಕೇವಲ್ಲ ಇವನ ಒಂದು ತುತ್ತು ತುದಿ, ಮೌಂಟೇನ್ನ ತುತ್ತು ತುದಿ ಅನ್ನಂಗೆ ಅದಾನು ಅಂಥೇಳಿ ಅನ್ನಿಸ್ತಿದ್ದ. ಮತ್ತು ಅವನ ಬಾಡಿ ಅಷ್ಟು ಬ್ರೂಟಲ್ ಆಗಿದ್ದಿಲ್ಲ, ಆ ಬ್ರೂಟಲ್ ಅಂದ್ರೆ ಅಷ್ಟು ಕ್ರೂರ ಆಗಿದ್ದಿಲ್ಲ. ಇವನ್ ಅವನ ಮನಸ್ಸು ಕೂಡ ಅಷ್ಟು ಬ್ರಿಟಿಷ್ ಆಗಿತ್ತು. ಅದಕ್ಕೆ ಆನ್ಸರೇಬಲ್ ಅಂದ್ರೆ ಅದಕ್ಕೆ ಹೊಂದ್ಕೊಳ್ಳೋಂಗೆ ಇತ್ತು. ಹಿ ಡ್ರೋವ್ ಹಿಸ್ ಫ್ಲಾಗ್ ಆಲ್ ದ್ಯಾಟ್ ಗೇವ್ ಮಿಲ್ಕ್. ಒಂದೊಂದು ಒಳಗೆ ಬಿಡಾಗತ್ತ ಎಲ್ಲ ಹಾಲು ಕೊಟ್ಟು ಅವಂಗೆ. ಟು ದಿ ಇಂಟೀರಿಯರ್ ಆಫ್ ದ ಕೇವ್ ಒಳಗೆ. ಇಂಟೀರಿಯರ್ ಆಫ್ ದ ಕೇವ್ ಅಂದ್ರೆ ಒಳಗೆ. ಬಟ್ ಲೆಫ್ಟ್ ದ ಮೇಲ್ ಶೀಪ್ ಆ್ಯಂಡ್ ಹಿ ಗೋಟ್ಸ್ ವಿದೌಟ್. ನೋಡ್ರಿ ಯಾರನ್ನ ಅಂದ್ರೆ ಯಾವ ಈವ್ಸ್ ಅಂತ ಕರಿತೀವಿ ನಾವು. ಫೀಮೇಲ್ ಗೋಟ್ಸಿಗೆ ಏನು ಕರಿತೀವಿ, ಫೀಮೇಲ್ ಶೀಪಿಗೆ ಈವ್ಸ್ ಅಂತ ಕರಿತೀವಿ. ಅವುಗಳನ್ನ ಮತ್ತು ಈ ಗೋಟ್ಸನ್ನು ಏನು ಮಾಡಿದ, ಹಾಲು ಹಿಂಡ್ಕೊಂಡ, ಉಳಿದಿದ್ದು ಮೇಲೆ ಏನಿದ್ದು ಅವನ್ನ ಕಳಿಸಿದ. ದೆನ್ ಟೇಕಿಂಗ್ ಅಪ್ ಅ ಸ್ಟೋನ್ ಸೋ ಮಾಸಿ ದ್ಯಾಟ್ 20 oxen ಕುಡ್ ನಾಟ್ ಹ್ಯಾವ್ ಡ್ರಾನ್ ಇಟ್, ಹಿ ಪ್ಲೇಸ್ಡ್ ಇಟ್ ಆಟ್ ದ ಮೌತ್ ಆಫ್ ದ ಕೇವ್ ಟು ಡಿಫೆಂಡ್ ದ ಎಂಟ್ರೆನ್ಸ್. ಏನು ಮಾಡಿದಪ್ಪ ಅಂತಂದ್ರೆ ಒಂದು ದೊಡ್ಡ ಕಲ್ಲಿತ್ತು. ಆ ಕಲ್ಲನ್ನು ಏನು ಮಾಡಿದಪ್ಪ ಅಂತಂದ್ರೆ ಆ ಎದುರು ಬಾಗಿಲಿಗೆ ಇಟ್ಟಪ್ಪ ಅಂತಂದ್ರೆ ಅಲ್ಲಿ ಎಂಟ್ರೆನ್ಸ್ ಇತ್ತಲ್ಲ, ಕೇವಿನ ಎಂಟ್ರೆನ್ಸ್, ಗುಹೆ ಎಂಟ್ರೆನ್ಸಿಗೆ ಅದನ್ನು ತಂದಿಟ್ಟ. ಅದು ಎಂಥ ಕಲ್ಲಿತ್ತಪ್ಪ ಅಂತಂದ್ರೆ 20 ಎತ್ತುಗಳು ಕೂಡ ಒಮ್ಮೆ ಜಗ್ಗಿದ್ರು ನಾವು ಅದನ್ನು ಅಳಿಯಾಡ್ಸಕ್ಕೆ ಹಾಕಿದ್ದಿಲ್ಲ, ಅಂಥ ದೊಡ್ಡದೊಂದು ಕಲ್ಲಿತ್ತು. ಅದನ್ನು ಏನು ಮಾಡಿದಪ್ಪ ಅಂತಂದ್ರೆ ಅವ ಅಲ್ಲಿ ಇಟ್ಟ ಡಿಫೆಂಡ್ ಮಾಡೋಕ್ಕೆ. ಆ್ಯಂಡ್ ಸ್ಯಾಟ್ ಹಿಮ್ ಡೌನ್ ಟು ಮಿಲ್ಕ್ ಹಿಸ್ ಫೀಮೇಲ್ ಏವ್ಸ್ ಆ್ಯಂಡ್ ಹಿಸ್ ಗೋಟ್ಸ್. ಅಲ್ಲೇ ಹಾಲು ಕರೆಯಕತ್ತ ಅಲ್ಲೇ ಕುಂತವ. ವಿಚ್ ಡನ್ ಹಿ ಹ್ಯಾಸ್ಟಿಲಿ ಕಿಂಡಲ್ಡ್ ಅ ಫೈರ್. ಹಾಲು ಕರೆದು ಮುಗೀತು. ಹ್ಯಾಸ್ಟಿಲಿ ಅಂದ್ರೆ ಕ್ವಿಕ್ಲಿ, ಕಿಂಡಲ್ಡ್ ಹಚ್ಚಿದ, ಏನು ಪಟ್ನ ಬೆಂಕಿ ಹಚ್ಚಿದ, ಆ ಕಟ್ಟಿಗೆ ತಂದಿಲ್ಲ ಅವಕ್ಕೆ. ಆ್ಯಂಡ್ ಥ್ರೋಯಿಂಗ್ ಹಿಸ್ ಗ್ರೇಟ್ ಐ ಅರೌಂಡ್ ದ ಕೇವ್. ಬೆಂಕಿ ಹಚ್ಚಿದ ಮೇಲೆ ಆ ಕಡೆ ನೋಡಕತ್ತಲ್ಲಿ ಏನಪ್ಪ ಅಂತಂದ್ರೆ ಅವ್ರಿಗೆ ಆ್ಯಕ್ಚುಲಿ ಏನಿತ್ತಪ್ಪ ಅಂತ ನಿಮ್ಗೆ ಆಲ್ರೆಡಿ ಹೇಳೀನಿ. ಸೈಕ್ಲಾಫಿಗೆ ಒಂದೇ ಒಂದು ಕಣ್ಣಿತ್ತು, ಅದು ಮಿಡಸ್ಟ್ ಆಫ್ ದೇರ್ ಫೋರ್ಹೆಡ್, ನಡು ಇತ್ತು, ಎಲ್ಲೇ ಹನಿಯೊಳಗೆ. ಬೈ ದ ಗ್ಲಿಮರಿಂಗ್ ಲೈಟ್ ಹಿ ಡಿಸರ್ನ್ಡ್. ಗ್ಲಿಮರಿಂಗ್ ಅಂದ್ರೆ ಆ ಫ್ಲ್ಯಾಶ್ ಲೈಟ್, ಹೊಳೆಯುವಂಥ ಲೈಟ್ನಾಗ ಏನಪ್ಪ ಅಂದ್ರೆ ಹಿ ಡಿಸರ್ನ್ಡ್ ಅಂದ್ರೆ ಏನ್ರಿ, ರೆಕಗ್ನೈಸ್ಡ್. ಅವ ಏನು ಮಾಡಿದ, ರೆಕಗ್ನೈಸ್ ಮಾಡಿದ ಸಮ್ ಆಫ್ ದಿ ಯುಲಾಸಿಸ್ ಮೆನ್. ಅಲ್ಲಿ ಇರುವಂಥ ಕೆಲವೊಂದಿಷ್ಟು ಯುಲಾಸಿಸ್ಗಳು ಮನುಷ್ಯರು ಏನಪ್ಪ ಅಂತಂದ್ರೆ 12 ಫಾಲೋವರ್ಸ್ ಇದ್ರಲ್ಲ, ಕೆಲವೊಂದಿಷ್ಟು ಮಂದಿ ಇವನ ಕಣ್ಣಿಗೆ ಬಿದ್ದುಬಿಟ್ರು. ಬಿಳಾಂಟ್ಲಿ ಏನು ಮಾಡೋದು, ಹೋ ಗೆಸ್ಟ್ ವಾಟ್ ಆರ್ ಯು, ಮರ್ಚೆಂಟ್ಸ್ ಆರ್ ವ್ಯಾಂಡ್ರಿಂಗ್ ಥೀವ್ಸ್. ಅವ ಕೇಳ್ತಾನೆ, ನೀವೇನು ಏನೋ ಗೆಸ್ಟ್ಗಳಿದ್ದಾರೋ, ನೀವೇನಪ್ಪ ಮರ್ಚೆಂಟ್ಸ್ ಅದಿರೋ, ಅಂದ್ರೆ ಈ ವ್ಯಾಪಾರಿಗಳಿದಿರೋ, ಏನೋ ತಿರ್ಕೋತ ಬಂದಿರೋ ಕಳ್ಳರದಿರೋ ನೀವು ಅಂತ ಕೇಳ್ತಾನೆ. He bellowed out in a voice which took from them all power of reply. It was astounding. ಅವ ಏನು ಹೇಳಿದ್ಲ, ಹೋ ಗೆಸ್ಟ್ ವಾಟ್ ಆರ್ ಯು ಮರ್ಚೆಂಟ್ಸ್ ಆ್ಯಂಡ್ ವಾಂಡ್ರಿಂಗ್ ಥೀವ್ಸ್ ಅಂತ ಏನು ಆ ಸೌಂಡಿಗೆ
ಏನಪ್ಪ ಅಂತಂದ್ರೆ ಇವ್ರ ಕೈಕಾಲನ ಶಕ್ತಿ ಹೋಗೇ ಬಿಡ್ತು, ಆಲ್ ಪವರ್ ಹೋಗೇ ಬಿಡ್ತು. ಆ್ಯಂಡ್ ಅವು ಹೆಂಗೆ ಓದಿರೋದಪ್ಪ ಅಂತಂದ್ರೆ ಅದು ರಿಸೌಂಡಿಂಗ್ ಆಗತ್ತಿತ್ತು, ಅಸ್ಟೌಂಡಿಂಗ್ ಇತ್ತು, ಅಂದ್ರೆ ಏನು ಪ್ರತಿಧ್ವನಿ ಆಗತ್ತು, ಅಂಜಿಬಿಟ್ರಿ ಇವರು. ಓನ್ಲಿ ಯುಲೆಸಿಸ್ ಸಮನ್ ರೆಸೊಲ್ಯೂಷನ್ ಟು ಆನ್ಸರ್. ನೋಡ್ರಿ ಅವರು ಏನು ಮಾಡಿದ್ರಪ್ಪ, ಸಮನ್ ರೆಸೊಲ್ಯೂಷನ್ ಅಂದ್ರೆ ಫುಲ್ ಧೈರ್ಯ ತೊಗೊಂಡು ಆನ್ಸರ್ ಮಾಡಿದರು. ದ್ಯಾಟ್ ದೇ ಕೇಮ್ ನೀದರ್ ಫಾರ್ ಪ್ಲಂಡರ್ ನಾರ್ ಫಾರ್ ಬಿಸ್ನೆಸ್. ಪ್ಲಂಡರ್ ಅಂದ್ರೆ ಸ್ಟೀಲ್, ಕಳ್ಳತನ ಮಾಡೋಕೆ. ನಾವು ಕಳ್ಳತನ ಮಾಡೋಕ್ಕೂ ಬಂದಿಲ್ಲ, ನಾವು ಬಿಸ್ನೆಸ್ ಮಾಡೋಕ್ಕೂ ಬಂದಿಲ್ಲ. ಬಟ್ ನಾವು ಯಾರಪ್ಪ ಅಂತಾರೆ, ವರ್ ಗ್ರೇಷಿಯನ್ಸ್. ನಾವು ಗ್ರೀಸ್ ದೇಶದವ್ರು ಇದೀವಿ. ಹೂ ಹ್ಯಾಡ್ ಲಾಸ್ಟ್ ದೇರ್ ವೇ. ನಾವೇನು ಮಾಡೀವಿ, ಟ್ರಾಯಿಂದ ವಾಪಸ್ ಹೋಗೋತ್ನಾಗ ನಮ್ಮದು ದಾರಿ ತಪ್ಪಿಬಿಟ್ಟೈತಿ, ಅದಕ್ಕೆ ನಾವಿಲ್ಲಿ ಬಂದೀವಿ. ಯೆಟ್ ನೋ ದೇ ಪ್ರೋಸ್ಟ್ರೇಟೆಡ್ ದೆಮ್ಸೆಲ್ಫ್ ಹಂಬಲಿ. ಅವ್ರೇನು ಮಾಡಿದ್ರು, ಅವ್ರ ಮುಂದೆ ಉದ್ದು ಬಿದ್ದರು, ಕಾಲು ಮುಗಿಯಾಕೆ ಬಿದ್ದರು. ಕಾಲು ಏನು ಹೇಳಿದರು, ಹಂಬಲಿ ಬಿಫೋರ್ ಹಿಸ್ ಫೀಟ್. ಕಾಲು ಮುಂದೆ ಬಿದ್ದು ದೇ ಅಕ್ನಾಲೇಜ್ ಟು ಬಿ ಮೈಟಿಯರ್ ದ್ಯಾನ್ ದೇ ಆ್ಯಂಡ್ ಬಿಸಾಟ್ ಹಿಮ್ ದ್ಯಾಟ್ ಹಿ ವುಡ್ ಬೆಸ್ಟೋ ದ ರೈಟ್ಸ್ ಆಫ್ ಹಾಸ್ಪಿಟ್ಯಾಲಿಟಿ ಅಪಾನ್ ದೆಮ್. ಅವ್ರೇನು ಮಾಡಿದ್ರು, ಕಾಲು ಮುಗಿದ ಒಪ್ಕೊಂಡ್ರು, ನೀವು ನಮಗಿಂತ ದೈತ್ಯಾಕಾರ ಅದಿರಿ, ಭಾಳ ಪವರ್ಫುಲ್ ಅದಿರಿ, ನಮ್ಮ ಮೇಲೆ ಮರ್ಸಿ ತೋರಿಸ್ರಿ ಅಂಥೇಳಿ ಅವ್ನ ಮುಂದೆ ಬಿದ್ದರು. ಅವ್ರು ಅಂದ್ಕೊಂಡ್ರು, ನಾವು ಹಿಂಗೆ ನಮಸ್ಕಾರ ಮಾಡಿದ್ರೆ ಅವ್ನು ನಮಗೆ ಬಿಡ್ತಾನು, ಕರುಣೆ ತೋರಿಸ್ತಾನ ಅಂತೇಳಿ ಅಂದ್ಕೊಂಡ್ರು. ಬಟ್ ಏನಾಕೈತೆ ನೋಡೋನು. ಹಿ ರಿಪ್ಲೈಡ್ ನಥಿಂಗ್, ಏನೂ ಹೇಳಿಲ್ಲ. ಬಟ್ ಹಿ ಗ್ರಿಪ್ಪಿಂಗ್ ಟೂ ಆಫ್ ದ ನಿಯರೆಸ್ಟ್ ಆಫ್ ದೆಮ್ ಆ್ಯಸ್ ಇಫ್ ದೇ ಹ್ಯಾಡ್ ಬೀನ್ ನೋ ಮೋರ್ ದ್ಯಾನ್ ಅ ಚಿಲ್ಡ್ರನ್. ಇಬ್ಬರನ್ನ ಪಾಟ್ರ ಹಿಂಗೆ ಕೈ ಹಾಕಿ ಹಿಡ್ಕೊಂಡ. ಅದು ಹೆಂಗಪ್ಪ ಅಂದ್ರೆ ಅವ್ರು ಸಣ್ಣ ಹುಡುಗರು ಇದ್ದಂಗೆ ಅನ್ನಿಸ್ತಾವ ಮುಂದೆ. ಇವರ ದೊಡ್ಡ ಏನೋ ಯೋಧರಿದ್ರು, ಅಂಥದ್ರೊಳಗೆ ಅವ್ನ ಮುಂದೆ ಇವ್ರು ಏನಪ್ಪ ಅಲ್ಲಿ ಸಮೀಪಿದ್ದವ್ರು ಇಬ್ಬರನ್ನ ಏನು ಹಿಡಿದಿಲ್ಲ. ಅವ್ರು ಹೆಂಗೆ ಕಾಣಿಸಾತಿರಪ್ಪ ಅಂದ್ರೆ ಸಣ್ಣ ಹುಡುಗರು ಹಿಡ್ದಾರ ಅಂತ ಅನ್ನಿಸ್ತು. ಈ ಡ್ಯಾಶ್ ದೇರ್ ಬ್ರೈನ್ಸ್ ಔಟ್ ಅಗೇನ್ಸ್ಟ್ ದ ಅರ್ತ್. ಇಬ್ಬರನ್ನು ತೊಗೊಂಡು ಉಲ್ಟಾ ಮಾಡಿ ಅವ್ರ ತಲೆ ನೆಲಕ್ಕೆ ಜಜ್ಜಿಬಿಟ್ಟ. ಇಮ್ಯಾಜಿನ್ ಮಾಡ್ಕೋಬೇಕು ನೀವು ಇದನ್ನೆಲ್ಲ. ಆ್ಯಂಡ್ ಟೋರ್ ಇನ್ ಪೀಸಸ್ ದೇರ್ ಲಿಂಬ್ಸ್. ಇಬ್ಬರನ್ನು ಪಟ್ ಏನು ಮಾಡಿದ, ಎರಡೆರಡು ಪೀಸ್ ಮಾಡಿದ. ಆ್ಯಂಡ್ ಡಿವೋರ್ಡ್ ಅಂದ್ರೆ ಏನು ರೀ, ಕ್ವಿಕ್ಲಿ ತಿಂದ, ಅಂದ್ರೆ ಹರಿಲಿ ಒಟ್ಟ ಹಿಂಗೆ ಹರಿದವನು ಅವ್ರನ್ನ ತಿಂದಬಿಟ್ಟ. ಯೆಟ್ ವಾರ್ಮ್ ಆ್ಯಂಡ್ ಟ್ರಂಬ್ಲಿಂಗ್ ಮೇಕಿಂಗ್ ಅ ಲಯನ್ಸ್ ಮೀಲ್ ಆಫ್ ದೆಮ್. ಎದ್ದಿಂತ ಹೇಳ್ದ, ನೀವು ಏನು ಮಾಡಿದ್ರಪ್ಪ ಅಂದ್ರೆ ಇವತ್ತು ನನಗೆ ಭಾರಿ ಊಟ ಸಿಕ್ತು, ಲಾಯನ್ ಮೀಲ್ ಆಯ್ತು ಅಂತ, ಬೇಟೆ ಆಯ್ತು ನನಗೆ ಇವತ್ತು ಅಂತಂದರು. ಲ್ಯಾಪಿಂಗ್ ದ ಬ್ಲಡ್, ಹಂಗೆ ರಕ್ತ ಕುಡಿಯಾಕತ್ತ. ಲ್ಯಾಪ್ ಅಂದ್ರೆ ಏನು ರೀ, ಡ್ರಿಂಕ್. ಲ್ಯಾಪಿಂಗ್ ಅಂದ್ರೆ ಡ್ರಿಂಕಿಂಗ್ ದ ಬ್ಲಡ್, ರಕ್ತ ಕುಡ್ಕೊತ ಹೇಳ್ದ. ಫಾರ್ ದ ಸೈಕ್ಲೋಪ್ಸ್ ಆರ್ ಮ್ಯಾನ್ ಈಟರ್ಸ್. ನಾವೇನು ಸೈಕ್ಲೋಪ್ಸ್ ಇದಿಲ್ಲ, ನಾವು ಮನುಷ್ಯರನ್ನು ತಿನ್ನೋರು. ಆ್ಯಂಡ್ ಎಸ್ಟೀಮ್ ಹ್ಯೂಮನ್ ಪ್ಲಸ್ ಟು ಬಿ ಡೆಲಿಕಸಿ ಫಾರ್ ಅಬೌವ್ ಗೋಟ್ಸ್ ಆರ್ ಕಿಡ್ಸ್. ದೋ by reason of their abhorred customs, few men approach the coast except some stragglers and now and then shipwrecked mariner. ಈಗ ನೋಡ್ರಿ ಏನು ಹೇಳಾಕತ್ತಪ್ಪ ಅಂತಂದ್ರೆ, ನಾವು ಅವ ಏನದಪ್ಪ ಅಂತಂದ್ರೆ, ಇದಕ್ಕೆ ಲೈಕ್ ನಾವು ಸೈಕ್ಲಾಪ್ಸ್ ಏನದೀವಿ, ಮನುಷ್ಯರನ್ನು ತಿನ್ನೋರು ಅಂತವ್ರು ಅದೀವಿ. ಅದರೊಳಗೂ ಇಂಥ ಮನುಷ್ಯನ ಶಿಕಾನಪ್ಪ ಅಂತಂದ್ರೆ ಭಾರಿ ನಮಗೆ ಈ ಕುರಿಗಿಂತ ಮಕ್ಕಳಿಗಿಂತ ಇಂಥ ಫ್ಲೆಶ್, ಇಂಥ ಮಾಂಸ ಸಿಕ್ಕಿಂತ ಭಾಳ ಖುಷಿ ಆಕೈತಿ. ಮತ್ತು ಏನೋ ಲೈಕ್ ಅಬ್ಹಾರ್ಡ್ ಕಸ್ಟಮ್ಸ್, ಯಾರು ನಮ್ಮ ಕಸ್ಟಮ್ಸನ್ನು ಏನೋ ಹೇಟ್ ಮಾಡ್ತಾರೆ, ಹೇಟ್ಫುಲ್ ಕಸ್ಟಮ್ ಮಾಡ್ತಾರೋ. ಫ್ಯೂ ಮೆನ್ ಅಪ್ರೋಚ್ ದ ಕೋಸ್ಟ್. ಇದಕ್ಕೆ ಮೊದಲ ಕೆಲವೊಂದಿಷ್ಟು ಮಂದಿನೂ ಬಂದಿದ್ದರು. ಎಕ್ಸೆಪ್ಟ್ ಸಮ್ ಸ್ಟ್ರಾಗ್ಲರ್ಸ್, ನಾವು ಕಳ್ಳರು. ಮತ್ತು ನಾವು ದೆನ್ ಶಿಪ್ ರೆಕ್ ಮರೀನರ್ ಅಂದ್ರೆ ಮೊದಲು ಏನರು ಒಂದಿಷ್ಟು ಕಳ್ಳರು ಬಂದಿದ್ರು, ಅವ್ರನ್ನೂ ಹಿಂಗೆ ಮಾಡೀವಿ. ಈಗ ಯಾರಪ್ಪ ಅಂತಂದ್ರೆ ಶಿಪ್ ರೆಕ್ಡ್ ಅಂದ್ರೆ ಶಿಪ್ ಆಕ್ಸಿಡೆಂಟ್ ಆಗಿ ಬಂದಂಥ, ಶಿಪ್ ರೆಕ್ ಅಂದರೆ ಶಿಪ್ ಆಕ್ಸಿಡೆಂಟ್ ಆಗ್ತದೆ, ಅದಕ್ಕೆ ಶಿಪ್ ರೆಕ್ ಅಂತ ಕರಿತೀವಿ ನಾವು. ಅಂಥವ್ರು ಬಂದಿದ್ರು ಮೊದಲು ಅಂತ ಹೇಳ್ತಾನೆ. ಅ ಸೈಟ್ ಸೋ ಹಾರಿಡ್. ಆ ಒಂದು ಸಿಚುವೇಶನ್ ಭಾಳ ಹಾರಿಬಲ್ ಕಾಣಿಸ್ತಾ ಇತ್ತು. ಹಾರಿಡ್ ಭಾಳ ಫ್ರೈಟ್ನಿಂಗ್ ಕಾಣಿಸ್ತಿತ್ತು, ಭಯಾನಕವಾಗಿ ಕಾಣಿಸ್ತಾ ಇತ್ತು. ಯುಲಾಸಿಸ್ ಆ್ಯಂಡ್ ಹೀಸ್ ಮೆನ್ ವರ್ ಲೈಕ್ ಡಿಸ್ಟ್ರಾಕ್ಟೆಡ್ ಪೀಪಲ್. ಒಟ್ಟು ಅವ್ರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಿತ್ತು. ವೆನ್ ಹಿ ಹ್ಯಾಡ್ ಮೇಡ್ ಅನ್ ಎಂಡ್ ಆಫ್ ಹಿಸ್ ವಿಗ್ಡ್ ಸಪ್ಪರ್. ಸಿಕ್ಕಾಪಟ್ಟಿ ತಿಂದಲ್ಲ ಯಾವಾಗ, ಹಿ ಸಪ್ಪರ್ ಡ್ರೈನ್ಡ್ ಅ ಡ್ರಾಟ್ ಆಫ್ ಗೋಟ್ಸ್ ಮಿಲ್ಕ್ ಡೌನ್ ಹಿಸ್ ಪ್ರೊಡಿಜಿಯಸ್ ಥ್ರೋಟ್. ಏನು ಮಾಡಿದಪ್ಪ ಅಂತಾರೆ, ಅಲ್ಲೇ ಟ್ರಾಟ್ನಾಗ ಇರುವಂಥದ್ದೊಂದು ಕಂಟಿನ್ಯಾಗ ಇರುವಂಥ ಹಾಲು ತೊಗೊಂಡು ದೊಡ್ಡ ಏನೋ ಬಾಯಾಗ ಸುರ್ಕೊಂಡು ಏನು ಮಾಡಿದಪ್ಪ ಅಂತಂದ್ರೆ ಹಾಲು ಕುಡ್ದ. ಆಮೇಲೆ ಏನಪ್ಪ ಅಂದ್ರೆ ಲೇ ಡೌನ್ ಆ್ಯಂಡ್ ಸ್ಲೆಪ್ಟ್ ಅಮಾಂಗ್ ಹಿಸ್ ಗೋಟ್ಸ್. ಅಲ್ಲಿ ಏನು ಅವ್ನ ಕುರಿಗಳಿದ್ದು, ಅವ್ನ ಆಡುಗಳಿದ್ದು, ಅಲ್ಲೇ ಅದ್ರ ಜೊತೆ ಮಕ್ಕೊಂಬಿಟ್ಟ. ದೆನ್ ಯುಲಾಸಿಸ್ ಡ್ರಿವ್ ಹಿಸ್ ಸಾಡ್. ಅಲ್ಲೇ ಇದ್ದಂಥ ಯುಲಾಸಿಸ್ ಏನು ಮಾಡಿದಪ್ಪ ಅಂದ್ರೆ ಅವು ಕತ್ತಿ ತೆಗೆದ್ರು. ಆ್ಯಂಡ್ ಹಾಪ್ ರಿಸಾಲ್ವ್ ಟು ಥ್ರಸ್ಟ್ ಇಟ್ ವಿತ್ ಆಲ್ ಹಿಸ್ ಮೈಟ್ ಅಟ್ ದ ಬಾಸಮ್ ಆಫ್ ದ ಸ್ಲೀಪಿಂಗ್ ಮಾನ್ಸ್ಟರ್. ಏನು ಅಂದ್ಕೊಂಡ್ರು, ಒಟ್ಟು ನಮ್ದು ಎಷ್ಟು ಶಕ್ತಿ ತಟ್ಟು ತೊಗೊಂಡು ಇವನು ಎದೆಯಾಗ ಚುಚ್ಚಿ ಬಿಡೋನು ಹಚ್ಚಂಗಂತೇಳಿ ಅಂದ್ಕೊಂಡ್ರು. ಆದರೆ ಏನಾಯ್ತು, ಅರ್ಧ ಮಂದಿ ಅಷ್ಟೇ ಹಂಗೆ ವಿಚಾರ ಮಾಡಿದ್ರು. ಆದರೆ ವೈಸರ್ ಥಾಟ್ಸ್ ರೆಸ್ಟ್ರೈನ್ ದೆಮ್. ಕೆಲವೊಂದಿಷ್ಟು ಜನ ಭಾಳ ಶಾನೆ ಇದ್ರು. ಅವ್ರು ಏನು ಮಾಡಿದ್ರು, ತಡಿ ದೋಸ್ತ ತಡಿ, ಹಂಗೆ ಮಾಡಬೇಡ ಅಂತಂದರು. ಎಲ್ಸ್ ದೇ ಹ್ಯಾಡ್ ದೇರ್ ವಿದೌಟ್ ಹೆಲ್ಪ್ ಆಲ್ ಪೆರಿಸ್ಟ್. ನೋಡ್ರಿ, ಅಕಸ್ಮಾತ್ ನೀವು ಹಿಂಗೆ ಮಾಡಿದಾದ್ರೆ ನಾವೆಲ್ಲ ಏನು ಹೆಲ್ಪ್ ಇರಲಾರ್ದು ಇಲ್ಲೇ ಸತ್ತ ಹೋಕ್ಕೀವಿ.
ಫಾರ್ ನನ್ ಬಟ್ ಪಾಲಿಫೆಮಸ್ ಹಿಮ್ಸೆಲ್ಫ್ ಕುಡ್ ಹ್ಯಾವ್ ರಿಮೂವ್ ದ್ಯಾಟ್ ಕನ್ಸ್ಟ್ರೈನ್ ಟು ಬಿ ಮಾಸ್ ಆಫ್ ಸ್ಟೋನ್ ವಿಚ್ ಹಿ ಹ್ಯಾಡ್ ಪ್ಲೇಸ್ ಟು ಗಾಡ್ ದಿ ಎಂಟ್ರೆನ್ಸ್. ನೋಡ್ರಿ, ನಮ್ಮಲ್ಲಿ ಯಾರು ಎಂಟ್ರೆನ್ಸಿಗೆ ಇರುವಂಥ ಕಲ್ಲನ್ನು ಸರ್ಸೋಕ್ಕಾಗಿಲ್ಲ, ಓನ್ಲಿ ಹೀ ಕ್ಯಾನ್ ಡೂ ಇಟ್. ಅದ್ರ ಸಲುವಾಗಿ ನಾವು ಅವ್ನು ಚುಚ್ಚೋದು ಬೇಡ. ಸೊ ದೇ ವರ್ ಕನ್ಸ್ಟ್ರೈನ್ ಟು ಅಬೈಡ್ ಆಲ್ ದ್ಯಾಟ್ ನೈಟ್ ಇನ್ ಫಿಯರ್. ನೋಡ್ರಿ, ಅದಕ್ಕೆ ಅವ್ರು ಏನು ಡಿಸೈಡ್ ಮಾಡಿದ್ರಪ್ಪ ಅಂತಂದ್ರೆ ಅಲ್ಲೇ ರೆಸ್ಟ್ ಮಾಡಬೇಕು, ಅಬೈಡ್ ಟು ಸ್ಟೇ ದೇರ್, ಅಲ್ಲೇ ಇರಬೇಕಂತೇಳಿ ವಿಚಾರ ಮಾಡಿದರು. ಅದು ಅಂಜಿಕೆ ಒಳಗೆ. ಓಕೆ, ಸೊ ಅವ್ರು ಅಲ್ಲೇ ಇರ್ತಾರೋ, ಅಕಸ್ಮಾತ್ ಅವ್ನು ಚುಸ್ತಾರೋ, ಮುಂದೆ ಏನಾಕೈತೆ ಅನ್ನೋದನ್ನು ನಮ್ಮ ನೆಕ್ಸ್ಟ್ ಕ್ಲಾಸ್ನಾಗ ನೋಡೋಣ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಯು ಲೈಕ್ ಇಟ್, ಪ್ಲೀಸ್ ಶೇರ್ ಟು ಯುವರ್ ಫ್ರೆಂಡ್ಸ್ ಟು. ಥ್ಯಾಂಕ್ ಯು.